ನಾವು ಸಹಿಸೋದಿಲ್ಲ. ಕ್ಯಾಬಿನೆಟ್ ನಲ್ಲಿ ವರದಿಯನ್ನ ಸ್ವೀಕಾರ ಮಾಡಲೇಬೇಕು. ಇಂದಿನ ಸಂಪುಟ ಸಭೆಯಲ್ಲಿ ವರದಿ ಸ್ವೀಕರಿಸಬೇಕು. ರಿಪಬ್ಲಿಕನ್ನಕ್ಕೆ ಹಿರಿಯ ನಾಯಕ ಎಚ್.ಎಂ. ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇದನ್ನ ವಿರೋಧ ಮಾಡಿದ್ರೆ ನಾವು ಸಹಿಸೋಲ್ಲ. ಏನು ವರದಿಯನ್ನ ಕೊಟ್ಟಿದ್ವಿ ಅದನ್ನ ಎಲ್ಲರೂ ಕೂಡ ಸ್ವೀಕಾರ ಮಾಡಬೇಕು ಅಂತ ಇಂದಿನ ಸಂಪುಟ ಸಭೆಯಲ್ಲಿ ವರದಿಯನ್ನ ಸ್ವೀಕಾರ ಮಾಡಬೇಕು ಅಂತ ರಿಪಬ್ಲಿಕನ್ನಕ್ಕೆ ಹಿರಿಯ ನಾಯಕ ಎಚ್.ಎಂ. ರೇವಣ್ಣ ಹೇಳ್ತಿದ್ದಾರೆ. ಮಾಜಿ ಸಚಿವರಾದಂಥ ಎಚ್.ಎಂ. ರೇವಣ್ಣ ಇರುವಂತದ್ದು. ಸರ್, ಈಗ ಸಚಿವ ಸಂಪುಟ ಸಭೆ ಮಧ್ಯಾಹ್ನ ನಡೆಯುವಂತ 4 ಗಂಟೆಗೆ ಮಧ್ಯಾಹ್ನ 4 ಗಂಟೆಗೆ ವರದಿ ಒಂದು ವೇಳೆ ಕೂಡ ಪರ ವಿರೋಧ ಆಗಿ ಸಚಿವ ಸಂಪುಟ ಉಪಸಮಿತಿ ಮತ್ತೊಂದು ರೀತಿ ಎಲ್ಲ ಮಾಡಿದ್ರೆ ಕಲಾರಣ ಆದಂಗೆ ಆಗುತ್ತಲ್ವ, ಏನು ನೀವು ಸಲಹೆ ಕೊಡ್ತೀರಾ? ನೋಡ್ರಿ, ಇದು ಬಹಳ ಪ್ರಮುಖವಾದಂತ ವಿಷಯ. ನಮಗ್ ಬೇಕಾಗಿರ್ತಕ್ಕಂಥದ್ದು ಜಾರಿ ಆಗಲೇಬೇಕು ಅನ್ನೋದು ನಮ್ಮ ಒತ್ತಾಯ. ಮೆಥಡ್ಸ್ ಅಲ್ಲಿ ಏನೇನು ಬೇಕು ಅದೆಲ್ಲ ಸಿದ್ದರಾಮಯ್ಯ ತೀರ್ಮಾನ ಮಾಡ್ತಾರೆ. ಮೊದಲನೇದು ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಇಡೀ ಭಾರತದಲ್ಲಿ ಪ್ರಥಮವಾದಂತ 1931 ಆದ್ಮೇಲೆ ಈ ರೀತಿಯ ಸಮೀಕ್ಷೆ ಮಾಡಿದಂತ ಭಾರತದಲ್ಲಿ ಸಿದ್ದರಾಮಯ್ಯನವರು ಅವ್ರ ಕಮಿಟ್ಮೆಂಟ್, ಅದರಿಂದ ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಮೋಡ್ ಆಫ್ ಮೆಥಡ್ಸ್ ಏನಾರ ಮಾಡ್ಲಿ, ನಾವೇನು ಮೇಡಮಲ್ಲ, ಚರ್ಚೆ ಆಗ್ಲಿ, ಆದ್ರೆ ಮಾಡಲೇಬೇಕು ಅನ್ನೋದು ಒತ್ತಾಯ. ಸರ್, ಈಗ ಶಾಮನೂರು ಶಿವಶಂಕರಪ್ಪ ಒಂದು ಹೇಳ್ತಾರೆ ಈ ವರದಿ ಜಾರಿಯಾದ ಒಕ್ಕಲಿಗ ಲಿಂಗಾಯತರು ಇದ್ರೆ ಎದುರಾಕೊಂಡ್ರೆ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ಶಿವಗಂಗಾ ಬಸವರಾಜ್ ಹೇಳ್ತಾರೆ ಲಿಂಗಾಯತರೆಲ್ಲ ರಾಜೀನಾಮೆ ಕೊಡಬೇಕು ಅಂತ. ಒಕ್ಕಲಿಗರ ಸಂಘ ಹೇಳ್ತಾರೆ ಒಕ್ಕಲಿಗ ಸಚಿವರು ಶಾಸಕರು ರಾಜೀನಾಮೆ ಕೊಡಬೇಕಂತ. ಈ ಮಟ್ಟಕ್ಕೆ ಹೋಗಿರುವಂತದ್ದು ಏನ್ ಹೇಳುತ್ತೆ? ಯಾವುದೇ ಮಟ್ಟಕ್ಕೆ ಹೋದ್ರೂ ಇದು ಒಂದು ಕೊನೆ ತಾತ್ವಿಕ ಒಂದು ಎಂಡ್ ಆಗಿ ಆ ದೃಷ್ಟಿಯಲ್ಲಿ ಒಂದು ಕನ್ವಿನ್ಸ್ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಂಥ ಸರ್ವೆ ಇಲ್ಲಿವರೆಗೂ ನಡೆದಿರೋವೆಲ್ಲ ಏನು ಸ್ಯಾಂಪಲ್ ಸರ್ವೇಸ್. ಇದು ನಿಖರವಾಗಿ 1,60,00,000 ಜನ ಮನೆಗೆ ಹೋಗಿ ಮಾಡಿರ್ತಕ್ಕಂಥದ್ದು ಬಹಳ ವ್ಯವಸ್ಥಿತವಾಗಿ ಆಗಿದೆ. ಅದರಿಂದ ಅವ್ರು ನಾವು ಜಾಸ್ತಿ ಇವ್ರು ಜಾಸ್ತಿ ಅಂತ ಇವ್ರು ಹೇಳ್ಕೊಳ್ಳೋದೇ ಆದ್ರೆ ಮತ್ತು ಲಿಂಗಾಯತ ವಲಯದಿಂದ ಸಾಕಷ್ಟು ವಿರೋಧ ವ್ಯಕ್ತಪಡ್ತಾರೆ. ಅಂದ್ರೆ ಸಚಿವರು ರಾಜೀನಾಮೆ ಕೊಡೋ ಮಟ್ಟಕ್ಕೆ ಅಂತ ಆ ರೀತಿ ಚರ್ಚೆ ಆಗ್ತಾರೆ. ಇದು ಸಾರ್ವಜನಿಕ ಬಡ ಜನತೆಯ ತೀರ್ಮಾನ, ನಾಯಕರ ತೀರ್ಮಾನ ಅಲ್ಲ. ನೋಡೋಣ, ನಡೀಲಿ. ಸರ್, ಒಂದು ಬಹಳ ಪ್ರಮುಖ, ಈಗ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಶಾಸಕರ ಸಭೆ ಕರೆದ್ರು. ಸರ್ಕಾರದಿಂದ ಈ ರೀತಿ ವರದಿ ಅದೇನ್ ತೀರ್ಮಾನ ಆಗಿದೆ ಇಲ್ಲ ನನಗೆ ಗೊತ್ತಿಲ್ವಲ್ಲ, ನಾನು ಅದ್ರಲ್ಲಿ ಭಾಗಿಯಲ್ವಲ್ಲ. ಬಟ್ ಈ ರೀತಿ ಈ ಪಕ್ಷದಿಂದ ಮಾಡಬಾರ್ದು ಅಂತ ಹೇಳಿಲ್ಲ. ಅವರು ಕನ್ಸಲ್ಟೇಟಿವ್ ಚರ್ಚೆಗಳು ಮಾಡ್ಕೊಂಡು ಬರ್ಲಿ ಬಿಡಿ, ಚರ್ಚೆ ಆಗ್ಲಿ, ಇದು ಪಬ್ಲಿಕ್ ಡೊಮೈನ್ ಆಗ್ಲಿ ಅಂತ ನಾವೇ ಹೇಳ್ತೀವಲ್ಲ. ಇದು ಗುಪ್ತವಾದಂತ ಸಭೆ ಅಲ್ಲ, ಅಥವಾ ಕದ್ದು ಮುಚ್ಚಿ ಮಾಡುವಂತದ್ದೇನಲ್ಲ. ಪ್ರಾಕ್ಟಿಕಲ್ ಆಗಿ ಜನ ಎಷ್ಟಿದ್ದಾರೆ ಅನ್ನೋದು 6,30,00,000 ತಾನೆ. ಅದನ್ನ 50 ಲಕ್ಷ ಮಾಡಕ್ಕಾಗಲ್ವ, 50 ಕೋಟಿ ಮಾಡಕ್ಕಾಗಲ್ವಲ್ಲ. 6,30,00,000 ಒಳಗೆ ನಡೀಬೇಕು. ನಾಯಕರು ಈಗ ಶಾಮನೂರು ಶಿವಶಂಕರಪ್ಪ ಅಂತವರೆಲ್ಲ ಕೂಡ ಸರ್ಕಾರ ಬೀಳಿಸುವಂತ ಮಟ್ಟ ಮಾತಾಡಿದ್ರೆ ಏನಂತ ಹೇಳ್ತಾರೆ? ಅದನ್ನ ನೀವು 10 ಸಾರಿ ಕೇಳಿದ್ರು ನನ್ನ ಉತ್ತರ ಇಷ್ಟೇ ಇರುತ್ತೆ. ಇದು ಅವರು ಒಪ್ಕೊಳ್ಬೇಕಾಗುತ್ತೆ, ಎಲ್ಲರೂ ಒಪ್ಕೊಳ್ಬೇಕಾಗುತ್ತೆ. ಸಣ್ಣ ಪುಟ್ಟ ವ್ಯತ್ಯಾಸ ಸರಿಪಡಿಸ್ತೀವಿ. ನಮ್ಮ ಲೀಡರ್ ಅವರು ಸರಿ ಅಂತ ನಾನು ಹೇಳಕ್ಕಾಗತ್ತೆ? ಅದು ಸರಿ ಇಲ್ಲ ಅನ್ನೋದನ್ನ ಹೇಳಿದ್ರೆ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದು ಎಚ್.ಎಂ. ರೇವಣ್ಣ ಹೇಳಿಕೆ ಅವ್ರು ಹೇಳ್ತಾ ಇರುವಂತದ್ದು ಯಾರು ಕೂಡ ಸರ್ಕಾರಕ್ಕೆ ಥ್ರೆಟನ್ ಮಾಡಬಾರ್ದು ಅಂತ ಹೇಳಿದ್ರು. ಕ್ಯಾಮರಾ ಪರ್ಸನ್ ಮಂಜುನಾಥ್, ವಿಜಯಚಂದ್ರ, ರಿಪಬ್ಲಿಕ್ ಬೆಂಗಳೂರು. ನಾವು ಸಹಿಸೋದಿಲ್ಲ. ಕ್ಯಾಬಿನೆಟ್ ನಲ್ಲಿ ವರದಿಯನ್ನ ಸ್ವೀಕಾರ ಮಾಡಲೇಬೇಕು. ಇಂದಿನ ಸಂಪುಟ ಸಭೆಯಲ್ಲಿ ವರದಿ ಸ್ವೀಕರಿಸಬೇಕು. ರಿಪಬ್ಲಿಕನ್ನಕ್ಕೆ ಹಿರಿಯ ನಾಯಕ ಎಚ್.ಎಂ. ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇದನ್ನ ವಿರೋಧ ಮಾಡಿದ್ರೆ ನಾವು ಸಹಿಸೋಲ್ಲ. ಏನು ವರದಿಯನ್ನ ಕೊಟ್ಟಿದ್ವಿ ಅದನ್ನ ಎಲ್ಲರೂ ಕೂಡ ಸ್ವೀಕಾರ ಮಾಡಬೇಕು ಅಂತ ಇಂದಿನ ಸಂಪುಟ ಸಭೆಯಲ್ಲಿ ವರದಿಯನ್ನ ಸ್ವೀಕಾರ ಮಾಡಬೇಕು ಅಂತ ರಿಪಬ್ಲಿಕನ್ನಕ್ಕೆ ಹಿರಿಯ ನಾಯಕ ಎಚ್.ಎಂ. ರೇವಣ್ಣ ಹೇಳ್ತಿದ್ದಾರೆ. ಮಾಜಿ ಸಚಿವರಾದಂಥ ಎಚ್.ಎಂ. ರೇವಣ್ಣ ಇರುವಂತದ್ದು. ಸರ್, ಈಗ ಸಚಿವ ಸಂಪುಟ ಸಭೆ ಮಧ್ಯಾಹ್ನ ನಡೆಯುವಂತ 4 ಗಂಟೆಗೆ ಮಧ್ಯಾಹ್ನ 4 ಗಂಟೆಗೆ ವರದಿ ಒಂದು ವೇಳೆ ಕೂಡ ಪರ ವಿರೋಧ ಆಗಿ ಸಚಿವ ಸಂಪುಟ ಉಪಸಮಿತಿ ಮತ್ತೊಂದು ರೀತಿ ಎಲ್ಲ ಮಾಡಿದ್ರೆ ಕಲಾರಣ ಆದಂಗೆ ಆಗುತ್ತಲ್ವ, ಏನು ನೀವು ಸಲಹೆ ಕೊಡ್ತೀರಾ? ನೋಡ್ರಿ, ಇದು ಬಹಳ ಪ್ರಮುಖವಾದಂತ ವಿಷಯ. ನಮಗ್ ಬೇಕಾಗಿರ್ತಕ್ಕಂಥದ್ದು ಜಾರಿ ಆಗಲೇಬೇಕು ಅನ್ನೋದು ನಮ್ಮ ಒತ್ತಾಯ. ಮೆಥಡ್ಸ್ ಅಲ್ಲಿ ಏನೇನು ಬೇಕು ಅದೆಲ್ಲ ಸಿದ್ದರಾಮಯ್ಯ ತೀರ್ಮಾನ ಮಾಡ್ತಾರೆ. ಮೊದಲನೇದು ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಇಡೀ ಭಾರತದಲ್ಲಿ ಪ್ರಥಮವಾದಂತ 1931 ಆದ್ಮೇಲೆ ಈ ರೀತಿಯ ಸಮೀಕ್ಷೆ ಮಾಡಿದಂತ ಭಾರತದಲ್ಲಿ ಸಿದ್ದರಾಮಯ್ಯನವರು ಅವ್ರ ಕಮಿಟ್ಮೆಂಟ್, ಅದರಿಂದ ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಮೋಡ್ ಆಫ್ ಮೆಥಡ್ಸ್ ಏನಾರ ಮಾಡ್ಲಿ, ನಾವೇನು ಮೇಡಮಲ್ಲ, ಚರ್ಚೆ ಆಗ್ಲಿ, ಆದ್ರೆ ಮಾಡಲೇಬೇಕು ಅನ್ನೋದು ಒತ್ತಾಯ. ಸರ್, ಈಗ ಶಾಮನೂರು ಶಿವಶಂಕರಪ್ಪ ಒಂದು ಹೇಳ್ತಾರೆ ಈ ವರದಿ ಜಾರಿಯಾದ ಒಕ್ಕಲಿಗ ಲಿಂಗಾಯತರು ಇದ್ರೆ ಎದುರಾಕೊಂಡ್ರೆ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ಶಿವಗಂಗಾ ಬಸವರಾಜ್ ಹೇಳ್ತಾರೆ ಲಿಂಗಾಯತರೆಲ್ಲ ರಾಜೀನಾಮೆ ಕೊಡಬೇಕು ಅಂತ. ಒಕ್ಕಲಿಗರ ಸಂಘ ಹೇಳ್ತಾರೆ ಒಕ್ಕಲಿಗ ಸಚಿವರು ಶಾಸಕರು ರಾಜೀನಾಮೆ ಕೊಡಬೇಕಂತ. ಈ ಮಟ್ಟಕ್ಕೆ ಹೋಗಿರುವಂತದ್ದು ಏನ್ ಹೇಳುತ್ತೆ? ಯಾವುದೇ ಮಟ್ಟಕ್ಕೆ ಹೋದ್ರೂ ಇದು ಒಂದು ಕೊನೆ ತಾತ್ವಿಕ ಒಂದು ಎಂಡ್ ಆಗಿ ಆ ದೃಷ್ಟಿಯಲ್ಲಿ ಒಂದು ಕನ್ವಿನ್ಸ್ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಂಥ ಸರ್ವೆ ಇಲ್ಲಿವರೆಗೂ ನಡೆದಿರೋವೆಲ್ಲ ಏನು
ಸ್ಯಾಂಪಲ್ ಸರ್ವಿಸ್. ಇದು ನಿಖರವಾಗಿ 1,60,00,000 ಜನ ಮನೆಗೆ ಹೋಗಿ ಮಾಡಿರ್ತಕ್ಕಂಥದ್ದು ಬಹಳ ವ್ಯವಸ್ಥಿತವಾಗಿ ಆಗಿದೆ. ಅದರಿಂದ ಅವ್ರು ನಾವು ಜಾಸ್ತಿ ಇವ್ರು ಜಾಸ್ತಿ ಅಂತ ಇವ್ರು ಹೇಳ್ಕೊಳ್ಳೋದೇ ಆದ್ರೆ ಮತ್ತು ಲಿಂಗಾಯತ ವಲಯದಿಂದ ಸಾಕಷ್ಟು ವಿರೋಧ ವ್ಯಕ್ತಪಡ್ತಾರೆ. ಅಂದ್ರೆ ಸಚಿವರು ರಾಜೀನಾಮೆ ಕೊಡೋ ಮಟ್ಟಕ್ಕೆ ಅಂತ ಆ ರೀತಿ ಚರ್ಚೆ ಆಗ್ತಾರೆ. ಇದು ಸಾರ್ವಜನಿಕ ಬಡ ಜನತೆಯ ತೀರ್ಮಾನ, ನಾಯಕರ ತೀರ್ಮಾನ ಅಲ್ಲ. ನೋಡೋಣ, ನಡೀಲಿ. ಬಹಳ ಪ್ರಮುಖವಾಗಿ ಈಗ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಶಾಸಕರ ಸಭೆ ಕರೆದ್ರು. ಸರ್ಕಾರದಿಂದ ಈ ರೀತಿ ವರದಿ ಅದೇನ್ ತೀರ್ಮಾನ ಆಗಿದೆ ಇಲ್ಲ ನನಗೆ ಗೊತ್ತಿಲ್ವಲ್ಲ, ನಾನು ಅದ್ರಲ್ಲಿ ಭಾಗಿ ಅಲ್ವಲ್ಲ. ಬಟ್ ಈ ರೀತಿ ಈ ಪಕ್ಷದಿಂದ ಮಾಡಬಾರ್ದು ಅಂತ ಅವರು ಕನ್ಸಲ್ಟೇಟಿವ್ ಚರ್ಚೆಗಳು ಮಾಡ್ಕೊಂಡು ಬರ್ಲಿ ಬಿಡಿ, ಚರ್ಚೆ ಆಗ್ಲಿ, ಇದು ಪಬ್ಲಿಕ್ ಡೊಮೈನ್ ಆಗ್ಲಿ ಅಂತ ನಾವೇ ಹೇಳ್ತೀವಲ್ಲ. ಇದು ಗುಪ್ತವಾದಂತ ಸಭೆ ಅಲ್ಲ, ಅಥವಾ ಕದ್ದು ಮುಚ್ಚಿ ಮಾಡುವಂತದ್ದೇನಲ್ಲ. ಪ್ರಾಕ್ಟಿಕಲ್ ಆಗಿ ಜನ ಎಷ್ಟಿದ್ದಾರೆ ಅನ್ನೋದು 6,30,00,000 ತಾನೆ. ಅದನ್ನ 50 ಲಕ್ಷ ಮಾಡಕ್ಕಾಗಲ್ವ, 50 ಕೋಟಿ ಮಾಡಕ್ಕಾಗಲ್ವಲ್ಲ. 6,30,00,000 ಒಳಗೆ ನಡೀಬೇಕು. ನಾಯಕರು ಈಗ ಶಾಮನೂರು ಶಿವಶಂಕರಪ್ಪ ಅಂತವರೆಲ್ಲ ಕೂಡ ಸರ್ಕಾರ ಬೀಳಿಸುವಂತ ಮಟ್ಟ ಮಾತಾಡಿದ್ರೆ ಏನಂತ ಹೇಳ್ತಾರೆ? ಅದನ್ನ ನೀವು 10 ಸಾರಿ ಕೇಳಿದ್ರು ನನ್ನ ಉತ್ತರ ಇಷ್ಟೇ ಇರುತ್ತೆ. ಇದು ಅವರು ಒಪ್ಕೊಳ್ಬೇಕಾಗುತ್ತೆ, ಎಲ್ಲರೂ ಒಪ್ಕೊಳ್ಬೇಕಾಗುತ್ತೆ. ಸಣ್ಣ ಪುಟ್ಟ ವ್ಯತ್ಯಾಸ ಸರಿಪಡಿಸ್ತೀವಿ. ನಮ್ ಲೀಡರ್ ಅವರು ಸರಿ ಅಂತ ನಾನು ಹೇಳಕ್ಕಾಗತ್ತೆ. ಅದು ಸರಿ ಇಲ್ಲ ಅನ್ನೋದನ್ನ ಹೇಳಿದ್ರೆ ಮಾಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ. ಇದು ಎಚ್.ಎಂ. ರೇವಣ್ಣ ಅವರಿಗೆ ಅವ್ರು ಹೇಳ್ತಾ ಇರುವಂತದ್ದು ಯಾರು ಕೂಡ ಸರ್ಕಾರಕ್ಕೆ ಥ್ರೆಟನ್ ಮಾಡಬಾರ್ದು ಅಂತ ಹೇಳಿದ್ರು. ಕ್ಯಾಮರಾ ಪರ್ಸನ್ ಮಂಜುನಾಥ್ ವಿಜಯ್ ರಿಪಬ್ಲಿಕ್ ಬೆಂಗಳೂರು. ನಾವು ಸಹಿಸೋದಿಲ್ಲ. ಕ್ಯಾಬಿನೆಟ್ ನಲ್ಲಿ ವರದಿಯನ್ನ ಸ್ವೀಕಾರ ಮಾಡಲೇಬೇಕು. ಇಂದಿನ ಸಂಪುಟ ಸಭೆಯಲ್ಲಿ ವರದಿ ಸ್ವೀಕರಿಸಬೇಕು. ರಿಪಬ್ಲಿಕನ್ನಕ್ಕೆ ಹಿರಿಯ ನಾಯಕ ಎಚ್.ಎಂ. ರೇವಣ್ಣ ಅವರು ಹೇಳ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಇದನ್ನ ವಿರೋಧ ಮಾಡಿದ್ರೆ ನಾವು ಸಹಿಸಲ್ಲ. ಏನು ವರದಿಯನ್ನ ಕೊಟ್ಟಿದ್ವಿ ಅದನ್ನ ಎಲ್ಲರೂ ಕೂಡ ಸ್ವೀಕಾರ ಮಾಡಬೇಕು ಅಂತ ಇಂದಿನ ಸಂಪುಟ ಸಭೆಯಲ್ಲಿ ವರದಿಯನ್ನ ಸ್ವೀಕಾರ ಮಾಡಬೇಕು ಅಂತ ರಿಪಬ್ಲಿಕನ್ನಕ್ಕೆ ಹಿರಿಯ ನಾಯಕ ಎಚ್.ಎಂ. ರೇವಣ್ಣ ಹೇಳ್ತಿದ್ದಾರೆ. ಮಾಜಿ ಸಚಿವರಾದಂತಹ ಎಚ್.ಎಂ. ರೇವಣ್ಣ ಇರುವಂತದ್ದು. ಸರ್, ಈಗ ಸಚಿವ ಸಂಪುಟ ಸಭೆ ಮಧ್ಯಾಹ್ನ ನಡೆಯುವಂತ 4 ಗಂಟೆಗೆ, ನನ್ನ ಮಧ್ಯಾಹ್ನ 4 ಗಂಟೆಗೆ ವರದಿ ಒಂದು ವೇಳೆ ಕೂಡ ಪರ ವಿರೋಧ ಆಗಿ ಸಚಿವ ಸಂಪುಟ ಉಪಸಮಿತಿ ಮತ್ತೊಂದು ಆ ರೀತಿ ಎಲ್ಲ ಮಾಡಿದ್ರೆ ಕಾಲಹರಣ ಆದಂಗೆ ಆಗುತ್ತಲ್ಲ, ಏನ್ ನೀವು ಸಲಹೆ ಕೊಡ್ತೀರಾ? ನೋಡ್ರಿ, ಇದು ಬಹಳ ಪ್ರಮುಖವಾದಂತ ವಿಷಯ. ನಮಗ್ ಬೇಕಾಗಿರ್ತಕ್ಕಂಥದ್ದು ಜಾರಿ ಆಗಲೇಬೇಕು ಅನ್ನೋದು ನಮ್ಮ ಒತ್ತಾಯ. ಮೆಥಡ್ಸ್ ಅಲ್ಲಿ ಏನೇನು ಬೇಕು ಅದೆಲ್ಲ ಸಿದ್ದರಾಮಯ್ಯ ತೀರ್ಮಾನ ಮಾಡ್ತಾರೆ. ಮೊದಲನೇದು ಅವ್ರಿಗೆ ಧನ್ಯವಾದ ಹೇಳ್ತೇನೆ. ಇಡೀ ಭಾರತದಲ್ಲಿ ಪ್ರಥಮವಾದಂತ 1931 ಆದ್ಮೇಲೆ ಈ ರೀತಿಯ ಸಮೀಕ್ಷೆ ಮಾಡಿದಂತ ಭಾರತದಲ್ಲಿ ಸಿದ್ದರಾಮಯ್ಯನವರು ಅವ್ರ ಕಮಿಟ್ಮೆಂಟ್. ಅದರಿಂದ ಅವ್ರಿಗೆ ನಾನು ಧನ್ಯವಾದ ಹೇಳ್ತೇನೆ. ಅದೇ ರೀತಿ ಮೋಡ್ ಆಫ್ ಮೆಥಡ್ಸ್ ಏನಾರ ಮಾಡ್ಲಿ, ನಾವೇನು ಬೇಡ ಅನ್ನಲ್ಲ, ಚರ್ಚೆ ಆಗ್ಲಿ, ಆದ್ರೆ ಮಾಡಲೇಬೇಕು ಅನ್ನೋದು ಒತ್ತಾಯ. ಈಗ ಶಾಮನೂರು ಶಿವಶಂಕರಪ್ಪ ಒಂದು ಹೇಳ್ತಾರೆ ಈ ವರದಿ ಜಾರಿಯಾದ ಒಕ್ಕಲಿಗ ಲಿಂಗಾಯತರು ಇದ್ರೆ ಎದುರಾಕೊಂಡ್ರೆ ಸರ್ಕಾರ ಬಿದ್ದೋಗುತ್ತೆ ಅಂತ ಹೇಳ್ತಾರೆ. ಶಿವಗಂಗಾ ಬಸವರಾಜ್ ಹೇಳ್ತಾರೆ ಲಿಂಗಾಯತರೆಲ್ಲ ರಾಜೀನಾಮೆ ಕೊಡಬೇಕು ಅಂತ. ಒಕ್ಕಲಿಗರ ಸಂಘ ಹೇಳ್ತಾರೆ ಒಕ್ಕಲಿಗ ಸಚಿವರು ಶಾಸಕರು ರಾಜೀನಾಮೆ ಕೊಡಬೇಕಂತ. ಈ ಮಟ್ಟಕ್ಕೆ ಹೋಗಿರುವಂತದ್ದು ಏನ್ ಹೇಳುತ್ತೆ? ಯಾವುದೇ ಮಟ್ಟಕ್ಕೆ ಹೋದ್ರೂ ಇದು ಒಂದು ಕೊನೆ ತಾತ್ವಿಕ ಒಂದು ಎಂಡು ಹಾಗೆ. ಆ ದೃಷ್ಟಿಯಲ್ಲಿ ಒಂದು ಕನ್ವಿನ್ಸ್ ಆಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಇಂಥ ಸರ್ವೆ ಇಲ್ಲಿವರೆಗೂ ನಡೆದಿರೋವೆಲ್ಲ ಏನು ಸ್ಯಾಂಪಲ್ ಸರ್ವಿಸ್. ಇದು ನಿಖರವಾಗಿ 1,60,00,000 ಜನ ಮನೆಗೆ ಹೋಗಿ ಮಾಡಿರ್ತಕ್ಕಂಥದ್ದು ಬಹಳ ವ್ಯವಸ್ಥಿತವಾಗಿ ಆಗಿದೆ. ಅದರಿಂದ ಅವ್ರು ನಾವು ಜಾಸ್ತಿ ಇವ್ರು ಜಾಸ್ತಿ ಅಂತ ಇವ್ರು ಹೇಳ್ಕೊಳ್ಳೋದೇ ಆದ್ರೆ ಮತ್ತು ಲಿಂಗಾಯತ ವಲಯದಿಂದ ಸಾಕಷ್ಟು ವಿರೋಧ ವ್ಯಕ್ತಪಡ್ತಾರೆ. ಅಂದ್ರೆ ಸಚಿವರು ರಾಜೀನಾಮೆ ಕೊಡೋ ಮಟ್ಟಕ್ಕೆ ಅಂತ ಆ ರೀತಿ ಚರ್ಚೆ ಆಗ್ತಾರೆ. ಇದು ಸಾರ್ವಜನಿಕ ಬಡ ಜನತೆಯ ತೀರ್ಮಾನ, ನಾಯಕರ ತೀರ್ಮಾನ ಅಲ್ಲ. ನೋಡೋಣ, ನಡೀಲಿ. ಬಹಳ ಪ್ರಮುಖವಾಗಿ ಈಗ ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಶಾಸಕರ ಸಭೆ ಕರೆದ್ರು. ಸರ್ಕಾರದಿಂದ ಈ ರೀತಿ ವರದಿ ಅದೇನ್ ತೀರ್ಮಾನ ಆಗಿದೆ ಇಲ್ಲ ನನಗೆ ಗೊತ್ತಿಲ್ವಲ್ಲ, ನಾನು ಅದ್ರಲ್ಲಿ ಭಾಗಿ ಅಲ್ವಲ್ಲ. ಬಟ್ ಈ ರೀತಿ ಈ ಪಕ್ಷದಿಂದ ಮಾಡಬಾರ್ದು ಅಂತ ಅವರು ಕನ್ಸಲ್ಟೇಟಿವ್ ಚರ್ಚೆಗಳು ಮಾಡ್ಕೊಂಡು ಬರ್ಲಿ ಬಿಡಿ, ಚರ್ಚೆ ಆಗ್ಲಿ, ಇದು ಪಬ್ಲಿಕ್ ಡೊಮೈನ್ ಆಗ್ಲಿ ಅಂತ ನಾವೇ ಹೇಳ್ತೀವಲ್ಲ. ಇದು ಗುಪ್ತವಾದಂತ ಸಭೆ ಅಲ್ಲ, ಅಥವಾ ಕದ್ದು ಮುಚ್ಚಿ ಮಾಡುವಂತದ್ದೇನಲ್ಲ. ಪ್ರಾಕ್ಟಿಕಲ್ ಆಗಿ ಜನ ಎಷ್ಟಿದ್ದಾರೆ ಅನ್ನೋದು 6,30,00,000 ತಾನೆ. ಅದನ್ನ 50 ಲಕ್ಷ ಮಾಡಕ್ಕಾಗಲ್ವ, 50 ಕೋಟಿ ಮಾಡಕ್ಕಾಗಲ್ವಲ್ಲ. 6,30,00,000 ಒಳಗೆ ನಡೀಬೇಕು. ನಾಯಕರು ಈಗ ಶಾಮನೂರು ಶಿವಶಂಕರಪ್ಪ ಅಂತವರೆಲ್ಲ